ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಇಂದಿನ ಈ ಕಾರ್ಯಕ್ರಮಕ್ಕಾಗಿ ನಮಗೆ ಒಬ್ಬ ವಿಶಿಷ್ಟ ಕಲಾವಿದರು, ಅನೇಕ ಹವ್ಯಾಸಗಳನ್ನು ಇಟ್ಕೊಂಡಂಥ ವ್ಯಕ್ತಿ, ಮತ್ತು ಈ ಮೈಸೂರಿನ ರಿಂಗ್ ರೋಡನ್ನು ಸೈಕಲ್ ಮೇಲೆ ಹೋಗಿ ಬಂದಂಥ ವ್ಯಕ್ತಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಸೂಕ್ತ ಆಗ್ತಾರೆ ಅಂಥೇಳಿ ನಾನು ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಅವ್ರ ಹೆಸರು ಶೈಲೇಶ್ ಕದ್ರಿ. ಸರ್ ನಮಸ್ಕಾರ. ನಮಸ್ತೆ. ನೀವು ಹೇಳಿದ್ರಿ ಇದೇ ಈಗ ಮಾತಾಡ್ತಾ ರಿಂಗ್ ರೋಡನ್ನು ಒಂದು ರೌಂಡ್ ಹಾಕಿ ಬಂದಿದ್ದೀನಿ ಅಂತೇಳಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ರಿಂಗ್ ರೋಡು? 43 ಕಿಲೋಮೀಟ್ರು ಆಗುತ್ತೆ. ಸೊ ನೀವು ರಿಂಗ್ ರೋಡ್ ಸೈಕಲ್ ಹೊಡಿದ್ದೀರಿ? ಎಸ್, ಮೈಸೂರು ರಿಂಗ್ ರೋಡ್ ಆಂಟಿ ಕ್ಲಾಕ್ ವೈಸ್ ಹೋದ್ರೆ 43 ಆಗುತ್ತೆ. ಕ್ಲಾಕ್ ವೈಸ್ ಹೋದ್ರೆ ಒಂದು ಅರ್ಧ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅಲ್ವಾ? ಗುಡ್. ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಏನು ಡಿಫ್ರೆನ್ಸ್ ಅಲ್ಲ ಬಿಡಿ. ಸೊ ಅಲ್ಲ, ಬಟ್ ಈ ರಿಂಗ್ ರೋಡನ್ನು ನಾವು ಸೈಕಲ್ ಓಡಿಸಿ ಕವರ್ ಮಾಡಬೇಕು ಅನ್ನೋವಂಥ ಭಾವನೆ ಇದೆಯಲ್ಲ, ಆ ಒಂದು ಛಲ ಅಥವಾ ಅದೊಂದು ಧೈರ್ಯ, ಅದು ಬರೋದೇ ವಿಶೇಷ. ಯಾಕಂದರೆ ನಾವು ಸುಮ್ಮನೆ ಈಗ ಒಂದು 2 ಕಿಲೋಮೀಟರ್ 4 ಕಿಲೋಮೀಟ್ರು ಅಥವಾ ಮ್ಯಾಕ್ಸಿಮಮ್ ಒಂದು 10 ಕಿಲೋಮೀಟ್ರ್ ಹೋಗಿ ಬಂದ್ಬಿಡ್ತೀವಿ. ಆದರೆ ಇಂಥ ದೊಡ್ಡ ಒಂದು ಸರ್ಕಲ್, ಇದು ಒಂದು ದೊಡ್ಡ ಒಂದು ವರ್ತುಲವನ್ನು ಕ್ರಾಸ್ ಮಾಡಬೇಕು ಅಂದರೆ ಸ್ವಲ್ಪ ಏನೋ ಒಂದು ಗಟ್ಟಿ ನಿರ್ಧಾರ ಬೇಕು. ಈಗ ನಿಮಗೆ ಅದು ಅನಿಸ್ತಿತ್ತಾ ನಾನು ರಿಂಗ್ ರೋಡಿಗೆ ಹೋಗಬೇಕು ಅಂತ? ಖಂಡಿತ. ಅದು ನನ್ನ ಷಡ್ಕ ಅಂತ ಹೇಳ್ತೀವಿ. ಅವರು JSS ಕಾಲೇಜಲ್ಲಿ ಫೊರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ HOD ಆಗಿದ್ದಾರೆ. ಅವರು ಆಗಾಗ ಸೈಕಲಲ್ಲಿ ಹೋಗ್ತಾ ಇದ್ರು. ಅವರೇ ನನಗೆ ಪ್ರೇರಣೆ ಅಂತ ಹೇಳ್ಬೋದು. ಅಂದರೆ ಅವ್ರು ಹೇಳ್ತಿದ್ರು ಬನ್ನಿ ಶೈಲೇಶ್ವರ ಹೋಗ್ಬರೋಣ ಅಂತ. ಅಲ್ಲ, ಅವ್ರು ಹೋಗ್ತಾ ಇದ್ರು. ಆಮೇಲೆ ನನಗೂ ಇಲ್ಲ ಈ ಥರ ಮಾಡಬೇಕು ಅಂತ ಆಸೆ ಆಯಿತು. ಅವರೊಂದಿಗೇನೆ ಹೋಗಿದ್ದು. ನನಗೆ ಭಾಳ ಸಂತೋಷ. ಯಾಕಂದರೆ ನಾನು ಕೂಡ ಒಂದು 3 ಸತಿ ರೌಂಡ್ ಹಾಕಿದ್ದೀನಿ ನಮ್ಮ ರಿಂಗ್ ರೋಡನ್ನು. ಹಾಗಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹಾಗಾಗಿ ನೀವು ಹೇಳಿದ್ಗಳು ನನಗೆ ಭಾಳ ಸಂತೋಷ ಆಯಿತು. ಸರ್, ಈ ಹವ್ಯಾಸಗಳ ಜೊತೆಗೆ ಇನ್ನಿತರ ಕೆಲವು ಹವ್ಯಾಸಗಳು ಇರ್ತವೆ, ಕೆಲವು ಪ್ರವೃತ್ತಿಗಳು. ಅದು ಏನೇನು ಮಾಡ್ತಾ ಇದ್ದೀರಿ ತಾವು? ಇದಕ್ಕೆ ಪ್ರಶ್ನೆ, ಇದು ಉತ್ತರ ಬಾರಿ ದೊಡ್ಡದು, ಗಂಟೆಗಟ್ಟಲೆ ಹೋಗ್ಬೋದು. ಓಕೆ. ಆದರೂ ಕಡಿಮೆ ಅವಧಿನಲ್ಲಿನೇ ಒಂದಿಷ್ಟು ನಾವು ಬ್ರೀಫ್ ಆಗಿ ಪರಿಚಯ ಮಾಡಬೇಕು ನಿಮ್ಮನ್ನಂದ್ರೆ. ನೀವು ಒಬ್ಬ ವಿಶಿಷ್ಟ ವ್ಯಕ್ತಿ ಅಂತ ಹೇಳಿದ್ರೆ, ಆಕ್ಚುಲಿ ವಿಚಿತ್ರ ವ್ಯಕ್ತಿ ಅಂತ ಹೇಳಿದ್ರೆ ಹಂಗೆ ಸೂಕ್ತ ಇರುತ್ತೆ. ನಾನು ಮೂಲತಃ ಎಂಜಿನಿಯರ್. IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದೆ. 25 ವರ್ಷ ಕೆಲಸ ಮಾಡಿದೆ. ಆಮೇಲೆ ಈಗ ರಿಸೈನ್ ಮಾಡಿ ಅಗ್ರಿಕಲ್ಚರ್ ಮಾಡಿದೆ, ಫಾರ್ಮಿಂಗ್. ಒಂದು ಜಮೀನು ಪರ್ಚೇಸ್ ಮಾಡಿ ಕೊಂಡ್ಕೊಂಡು ಸಕ್ಸಸ್ಫುಲ್ ಆಗಿ ಮಾಡಿದೆ. ಅದು ಹೇಗೆ ಅಂತ ಹೇಳಿದ್ರೆ, ಒಳ್ಳೆ ಈಲ್ಡು ಚೆನ್ನಾಗಿ ಬರ್ತಾ ಇತ್ತು. ಯಾಕೆಂದರೆ ನಾನು ಸೈಂಟಿಫಿಕ್ ಅಪ್ರೋಚಲ್ಲೇ ಮಾಡ್ತಾ ಇದ್ದೆ. ಗೊಬ್ಬರ ಕಡಿಮೆ ಬಳಸಿ, ಅಂದರೆ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ, ಅದು ನನಗೆ ಆ ಜೀವನ ನನಗೆ ತುಂಬ ಇಷ್ಟ ಆಯಿತು. ಅಲ್ಲೇ ಜಮೀನಲ್ಲೇ ಒಂದೊಂದು ದಿವಸ ಉಳ್ಕೋತಾ ಇದ್ದೆ, ಓಪನಲ್ಲಿ ಹಾಗೇನೆ ಮಲ್ಕೊಂಡಿದ್ದು ಇದೆ. ಅದು ಭಾಳ ವಿಶೇಷ. ಅಲ್ಲಿ ಮಲಗಬೇಕು ಅಂತಂದರೆ ಅದೊಂಥರ, ಅದು ನಾವು ಬಯಸ್ತೀವಿ ಹಂಗೆ ಮಲಗುವಂಥ ಅವಕಾಶ ಸಿಗಲಿ ಅಂತೇಳಿ. ರೈತಾಪಿ ಕೆಲಸದಲ್ಲಿ ತಡ್ಕೊಂಡಿದ್ರೆ ಅಂತಂದಮೇಲೆ ಮಲಗಲೇಬೇಕು. ಆದರೆ ನಮ್ಮ ಹತ್ರ ಒಂದು ನಾಯಿ ಇತ್ತು, ಅದು ನಮಗೆ ಸೆಕ್ಯೂರಿಟಿ ಕೊಡ್ತಾ ಇತ್ತು. ಇದು ಇದು ನಿಮ್ಮ ಫಾರ್ಮಿಂಗು, ನಿಮ್ಮ ರೈತಾಪಿ ಕೆಲಸ ಮತ್ತು ಕೃಷಿಯಲ್ಲಿ ನಿಮ್ಮ ತೊಡಗಿಸಿಕೊಳ್ಳುವಿಕೆ ಆಸಕ್ತಿ ಆಯಿತು, ಇರಬೇಕು ಕೂಡ. ಇಂಜಿನಿಯರ್ ಆಗಿದ್ದುಕೊಂಡು ಕೃಷಿ ಕಡೆ ಬಂದ್ರಿ. ಎಷ್ಟೋ ಸಲ ನಮ್ಮ ರೈತ ಬಾಂಧವರು ಭಾಳಷ್ಟು ತಿಳುವಳಿಕೆಯಿಂದ ಕೃಷಿ ಮಾಡಬೇಕು ಅಂತ ನಾವು ಹೇಳ್ತಾ ಇರ್ತೀವಿ. ಈಗ ತಿಳುವಳಿಕೆ ಉಳ್ಳಂಥ ವ್ಯಕ್ತಿ ಕೃಷಿಯಲ್ಲಿ ತೊಡಕೊಂಡಾಗ ಅದು ಹೆಂಗೆ ಇರುತ್ತೆ ಅಂತ ಅನ್ನೋದನ್ನು ಅನುಭವಿಸಿದ್ದೀರಿ ನೀವು. ಅನುಭವ ಕೃಷಿ ಮಾಡೋದು ಬೇರೆ, ಭಾಳ ಓದ್ಕೊಂಡಿದ್ದಾರೆ, ಅವ್ರಿಗೆ ಏನು ವಿಭಿನ್ನ ರೀತಿಯಲ್ಲಿ ಕೃಷಿ ಮಾಡ್ಬೋದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಹೌದು, ಅನುಭವ ಮುಖ್ಯ, ಅದರಲ್ಲಿ 2 ಮಾತಿಲ್ಲ. ಆದರೆ ವೈಜ್ಞಾನಿಕವಾಗಿ ನಾವು ಕಲ್ತು ಮಾಡೋದೇ ಇದೆಯಲ್ಲ, ಅಂದರೆ ನಾನೇನು ಮಾಡ್ತಾ ಇದ್ದೆ, ಇವಾಗ ಸಾಮಾನ್ಯ ರೈತರ ತೊಂದರೆ ಕೃಷಿಯಲ್ಲಿ ಫಲ ಬರೋದಿಲ್ಲ ಅನ್ನೋದಲ್ಲ, ಅದಕ್ಕೆ ಸೂಕ್ತವಾದ ಬೆಲೆ ಸಿಗೋದಿಲ್ಲ ಅನ್ನೋದೇ. ಇದ್ರದ್ದು ಬಗ್ಗೆ ಒಂದು ಹೇಳ್ಬಿಡ್ತೀನಿ. ಇದರಲ್ಲಿ ವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ, ನಾನೇನು ಮಾಡ್ತಾ ಇದ್ದೆ, ಹೋದ ವರ್ಷ ಯಾವ ಬೆಳೆಗೆ ಒಳ್ಳೆ ಬೆಲೆ ಬಂದಿದೆ ನೋಡಿಕೊಂಡು, ಅಂದರೆ RMC ವೆಬ್ಸೈಟಲ್ಲೆಲ್ಲ ಡೀಟೇಲ್ಸ್ ಸಿಗುತ್ತೆ, ಅದು ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಾನು ಬೆಳೆ ಹಾಕ್ತಾ ಇದ್ದೆ. ಅದನ್ನು ಬೇರೆಯವ್ರಿಗೂ ಹೇಳ್ತಾ ಇದ್ದೆ. ಆದ್ದರಿಂದ ನನಗೆ ಮೇನ್ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಬೆಂಬಲ ಬೆಲೆ ಸಿಗ್ತಾ ಇತ್ತು. ಇದು ರೈತರಿಗೊಂದು ಕಿವಿ ಮಾತು ಅಂತ ಹೇಳ್ಬೋದು. ಹೌದು, ಇದು ಕೃಷಿ ದೊಡ್ಡ ಒಂದು ಕಥೆನೇ ಇದೆ. ಈಗ ಕೃಷಿಯಿಂದ ಏನು ಸ್ಥಿತ್ಯಂತರ, ನಿಮ್ಮ ಮುಂದಿನ ಚಟುವಟಿಕೆ ಅದ್ರ ಬಗ್ಗೆ ಕುತೂಹಲ ನಮಗೆ. ನೆಕ್ಸ್ಟ್ ನಾನು ನಾಟಕ ರಂಗಕ್ಕೆ ಇಳಿದೆ. ರಂಗಕಲೆಯ ಬಗ್ಗೆ ನಿಮ್ಗೆ ಸಾಕಷ್ಟು ಮೂಲತಃ ಆಸಕ್ತಿ ಇತ್ತು ಅನ್ನಂಗಾಯ್ತು. ಈಗ ಖಂಡಿತ ಇತ್ತು, ಚಿಕ್ಕದ್ರಿಂದನೂ ಇತ್ತು. ಈಗ ಮತ್ತೆ ರಂಗಕಲಾವಿದಕ್ಕೆ ಬಂದೆ. ರಂಗ ಕಲಾವಿದನಾಗಿ ಸುಮಾರು ನಾಟಕಗಳನ್ನು ಮಾಡಿದೆ. ಹಾಗೇನೆ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ತು, ತುಳು ಭಾಷೆಯಲ್ಲಿ. ನನಗೆ ಸುಮಾರು 10 ಭಾಷೆ ಬರುತ್ತೆ. ಭಾಳ ಹೆಮ್ಮೆ ಪಡುವಂಥ ವಿಷಯ ಇದು. ಶೈಲೇಶ್ ಅವರಿಗೆ ಇಷ್ಟೆಲ್ಲ ಭಾಷೆಗಳ ಬಗ್ಗೆ ಜ್ಞಾನನೂ ಇದೆ, ಮಾತಾಡಬಲ್ಲರು, ಮತ್ತು ಆ ಎಲ್ಲ ಸಂಸ್ಕೃತಿಗಳ ಒಟ್ಟು ಅರಿವು ಈಗ ಸಿಕ್ಕಿದೆ ಅಂತ ನಾವು ಹೇಳ್ಬೋದು.
ಖಂಡಿತ ಒಂದು ಭಾಷೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಒಂದು ಸಂಸ್ಕೃತಿಯನ್ನು ಕಲಿತ ಹಾಗೆ, ಎರಡು ಮಾತಿಲ್ಲ. ಆಸಕ್ತಿ ಇದೆ, ಹೊಸ ಜನರನ್ನು ಭೇಟಿ ಮಾಡ್ಬೋದು, ಅವರ ರೀತಿ ನೀತಿಗಳನ್ನು ನಾವು ಕಲಿಬೋದು, ಚೆನ್ನಾಗಿರುತ್ತೆ. ಹಾಗೇನೆ ನಾನು ನಿರ್ದೇಶನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ನಿರ್ದೇಶನ ಮಾಡಿದೆ. ಆಮೇಲೆ ಕರೋನಾ ಟೈಮಲ್ಲಿ ಮಾಡೋದಕ್ಕೆ ಏನು ಕೆಲಸ ಇರಲಿಲ್ಲ, ಅದಕ್ಕೆ ಆ ಟೈಮಲ್ಲಿ ಸಂಕಲನ ಅಂದ್ರೆ ಎಡಿಟಿಂಗ್ ಕಲಿತೆ. ಆಮೇಲೆ ವಾಯ್ಸ್ ಓವರ್ ಕೆಲವು ಈಗ ಇಂಗ್ಲೀಷಲ್ಲಿ ಆಡಿಯೋ ಬುಕ್ಸ್ ಅಂತ ಬರುತ್ತೆ. ನಂದು ನ್ಯೂಟ್ರಲ್ ಇಂಗ್ಲಿಷ್ ಟ್ರೈನಿಂಗ್ ಆಗಿದೆ. ಸೊ ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಪ್ರಪಂಚಾದ್ಯಂತ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ತಾರೆ. ಆ ಆಕ್ಸೆಂಟ್ ನಿಮ್ಗೆ ಗೊತ್ತು? ಹಾ, ಅಷ್ಟೇ. ಅದು ನ್ಯೂಟ್ರಲ್ ಆಕ್ಸೆಂಟ್, ಅದು ಯಾವ ದೇಶಕ್ಕೆ ಸೀಮಿತ ಅಲ್ಲ ಅದು. ಓಕೆ ಓಕೆ, ಹಾ ಹಾ, ಅದೊಂದಿದೆ. ಅಂತಂದ್ರೆ ಅದೇ ತರನೇ ಈಗ ಬ್ರಿಟಿಷ್ ಇಂಗ್ಲಿಷ್ ತರನೇ ಮಾತಾಡ್ಬೇಕಂತಿಲ್ಲ. ಇಲ್ಲ, ಅದಕ್ಕೆ ನನಗೆ ಟ್ರೈನಿಂಗ್ ಮಾಡ್ಕೊಂಡೆ. ಆದ್ರಿಂದ ನಾನು ಆಡಿಯೋ ಬುಕ್ಸ್ ಮಾಡ್ತೀನಿ, ನಟನೆನೂ ಮಾಡ್ತೀನಿ. ನಮ್ಮ ಕೇಳುಗರಿಗೆ ಗೊತ್ತಾಗಬೇಕು ಅಂದ್ರೆ, KGF ಒಂದನೇ ಭಾಗದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೆ, KGF ಎರಡನೇದ್ರಲ್ಲೂ ಒಂದು ಸಣ್ಣ ಪಾತ್ರ ಮಾಡಿದೆ. ಅದಾಗಿ ಅವಿಚಾರಿತ ಅಂತ ಒಂದು ಸಿನಿಮಾ ಬಂತು, ಅದರಲ್ಲೂ ಒಂದು ಕಳನಟನ ಪಾತ್ರ ಮಾಡಿದೆ, ಚೆನ್ನಾಗಿತ್ತು. ಆಮೇಲೆ ಒಂದು ಇವಾಗ ಸಿನಿಮಾ ಆಗ್ತಾ ಇದೆ, ಅದರಲ್ಲಿ ಒಂದು ಒಳ್ಳೆ ಪಾತ್ರ ಇದೆ. ಅದರಲ್ಲಿ ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಇದು ಒಂದು ಜರ್ನಿ, ಈಗ ಇದು ದೊಡ್ಡ ಜರ್ನಿನೇ ಆಗುತ್ತೆ. ಈಗ ಸಿನಿಮಾಗಳ ಕುರಿತಾಗಿನೇ ಮಾತಾಡ್ಕೊಂಡು ಹೋಗ್ಬೇಕಾಗತ್ತೆ ನಾವೀಗ. ಯಾಕಂದ್ರೆ ನಿಮ್ಮನ್ನ ನಾವು ಬಹಳಷ್ಟು ಅನೇಕ ಮುಖಗಳ ಕುರಿತಾಗಿ ಒಟ್ಟು ಸ್ವಲ್ಪ ಅವಧಿನಲ್ಲಿ ಮಾತಾಡಕ್ ಹೊಟ್ಟಿದ್ದೀನಿ. ಈ ಸೈಕಲ್ ಅನ್ನ ಒಂದು ನೆಪವಾಗಿ ಇಟ್ಕೊಂಡು ನಿಮ್ಮ ಒಂದು ಪರಿಚಯ ನಮ್ಮ ಕೇಳುಗರಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸರ್ ಹೇಳಿ, ಈ ಸೈಕಲ್ ಕುರಿತಾಗಿ ಇತ್ತೀಚೆಗೆ ನಮ್ಮ ಒಲವನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅಂದರೆ ಬೇರೆ ದೇಶದಲ್ಲಿ ಜಪಾನ್ ಅಂತ ದೇಶಗಳನ್ನು ಪದೇ ಪದೇ ಉದಾಹರಣೆ ಕೊಡ್ತಾ ಇದ್ವಿ. ಈಗ ಮತ್ತೆ ನಾವು ಸೈಕಲನ್ನು ಬಳಸಬೇಕು ಅಂತ ಹೇಳ್ಕೋಬೇಕಾಗಿದೆ. ದಿನಾಲೂ ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ ಅಂತಂದಾಗ ದಿನಾಲೂ ಸೈಕಲ್ ಮೇಲೆ ಆಫೀಸಿಗೆ ಹೋಗಿ ಬಂದರೂ ಕೂಡ ಸಾಕು ಅಂತನ್ನುವಂಥ ಒಂದು ಮನೋಭಾವ ಎಲ್ಲರೂ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ. ಈಗ ಅದರ ಒಂದು ಜ್ಞಾನ ಎಲ್ರಿಗೂ ಬಂದಿದೆ. ಆರೋಗ್ಯಕ್ಕೆ ಸೈಕಲ್ ತುಳಿಯೋದು ಉತ್ತಮ. ನಾವು ವಾಯು ಮಾಲಿನ್ಯ ಮಾಡೋದಕ್ಕಿಂತ ನಾವು ಅದನ್ನು ಆದಷ್ಟು ತಡೆಗಟ್ಟಬಹುದು. ಅಲ್ಲದೆ ನಮ್ಮ ಆರೋಗ್ಯವನ್ನು ನಾವು ಚೇತರಿಸ್ಕೊಳ್ಬೋದು. ಸಾಕಷ್ಟು ಹಾಳು ಮಾಡಿಬಿಟ್ಟಿದ್ದೀವಿ ನಾವು. ಮತ್ತೆ ಆದಷ್ಟು ಲಾಂಗ್ ಡಿಸ್ಟೆನ್ಸ್ ಹೋಗಬೇಕು. ನಿಧಾನಕ್ಕೆ ಹೋದರೆ ಆಯಿತು, ಏನು ಅವಸರ ಇಲ್ಲ. ಮತ್ತೆ ಗುಂಪಾಗಿ ಹೋದರೆ, ನಿಧಾನವಾಗಿ ಹೋದರೆ ಟೈಮ್ ಪಾಸ್ ಆಗುತ್ತೆ. ನಮಗೆ ಅದು ಒಂದು ಸ್ಟ್ರೈನ್ ಅಂತ ಅನ್ಸೋದಿಲ್ಲ. ನಾವು ನಿಧಾನಕ್ಕೆ ಹೋಗಿ ಬರೋ ಥರ. ಮತ್ತು ಇನ್ನು ಕೆಲವು ಸೈಕಲ್ ಗ್ರೂಪ್ನಲ್ಲಿ ಹೋಗ್ಬೇಕಾದ್ರೆ ಸೈಕಲ್ ಹೋಗ್ತಾರೆ, ಆಮೇಲೆ ಬರ್ಬೇಕಾದ್ರೆ ವ್ಯಾನಲ್ಲಿ ಹಾಕೊಂಡ್ ಬರ್ತಾರೆ. ಹಂಗೆ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಯಾಕಂದ್ರೆ ಅವ್ರಿಗೆ ಪ್ರಾಕ್ಟೀಸ್ ಆಗಿರಂಗಿಲ್ಲ. ಆದರೆ ಅರ್ಧ ಡಿಸ್ಟೆನ್ಸ್ ಹೋಗ್ಬಿಟ್ಟು ವಾಪಸ್ ಬರ್ಬೋದಲ್ಲ. ಹಂಗೆ ಸೈಕಲ್ ಬಳಸುವಂತಹ ಈಗ ನಿಮ್ಮ ಹಾಗೆ ಅನೇಕ ಹವ್ಯಾಸಗಳನ್ನು ಮೈಗೂಡಿಸ್ಕೊಂಡು ಸಮಾಜಕ್ಕೆ ಏನೋ ಒಂದು ಕೊಡ್ತಾ ಇರುವಂತಹ ವ್ಯಕ್ತಿಯಾಗಿ ಇದ್ಕೊಂಡು ಈ ರೀತಿಯಾಗಿ ಸೈಕಲನ್ನು ಬಳಸಿ ಈ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿನೂ ನಮ್ಗೆ ಮುಖ್ಯ. ಅಂದರೆ ಸೈಕಲ್ ಅಂತ ಅನ್ನೋದು ಒಬ್ಬ ಬಡವನ ವಾಹನ ಆಗಲಿ ಮನೋಭಾವನೆ ಯಾರಲ್ಲೂ ಇರಬಾರ್ದು ಅಂತ ನಾನು ಖಂಡಿತ ಅದನ್ನ ಆ ಥರ ಒಪ್ಪೋದಿಲ್ಲ. ಯಾಕೆಂದರೆ ನಾನು ಕೆಲಸ ಮಾಡ್ತಿದ್ದಾಗಲೇ ನಮ್ಮ ಕಂಪನಿಯಲ್ಲಿ CFO, ಚೀಫ್ ಫಿನಾನ್ಸ್ ಆಫೀಸರ್, ಅವರು ಸೈಕಲಲ್ಲೇ ಬರ್ತಾಯಿದ್ರು. ಅದು ಹೆಚ್ಚು ಕಮ್ಮಿ 25 ಕಿಲೋಮೀಟರ್ ದೂರ ಸೈಕಲ್ ಹೊಡ್ಕೊಂಡು ಬಂದು ವಾಪಸ್ ಹೋಗ್ತಾ ಇದ್ರು. ಆಗಲೇ ಅವರಿಗೆ ಹೆಚ್ಚು ಕಮ್ಮಿ 60 ವರ್ಷ ಆಗಿತ್ತು. ಮತ್ತೆ ಅದರಿಂದ ಅವರು ಎಕ್ಸ್ ಸರ್ವಿಸ್ ಮೆನ್ ಆಗಿದ್ರು. ಸರ್, ನೀವು ಬಹುಶಃ ನೋಡ್ತಾ ಇರ್ತೀರಿ ಕಾಣಿಸುತ್ತೆ, ಎಷ್ಟೋ ಸಲ ವಯಸ್ಸಾದವರು ಸೈಕಲ್ ತುಳಿತಾ ಹೋಗ್ತಾ ಇರ್ತಾರೆ, ಆರಾಮಾಗಿ ಒಂದೇ ಸಾವಧಾನವಾಗಿ ಹೋಗ್ತಾ ಇರ್ತಾರೆ. ಅವರು ಎಷ್ಟು ಆರಾಮಿರ್ತಾರೆ. ಆವಾಗ ಅವ್ರು ನೋಡಿ ಇಷ್ಟು ವಯಸ್ಸಾದಂಥ ವ್ಯಕ್ತಿ ಸೈಕಲ್ ಓಡಿಸ್ತಾರಲ್ಲ ಇವರು. ಹೌದು, ಇದು ಒಂಥರ ನಮಗೆ ಉಳಿದವರಿಗೆ ಮಾದರಿ ಅಂತ ನಾನು ಹೇಳ್ಬೋದು. ನಾವು ಖಂಡಿತ ಪ್ರೇರಣೆ ಆಗಬೇಕು ಅವರು. ನಾನು ಒಬ್ಬರನ್ನ ನೋಡಿದ್ದೆ ಬೆಂಗಳೂರಲ್ಲಿ. ಅವರು ಪೊಲೀಸ್ ಹುದ್ದೆಯಲ್ಲಿ ಇದ್ದರು, ಅಂದರೆ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ. ಪಾಪ ಆ ಮನುಷ್ಯ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಹೃದಯಾಪಘಾತ ಆಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿತ್ತು. ಆದರೂ ಅವ್ರು ಸೈಕಲಲ್ಲೇ ಹೋಗ್ತಾಯಿದ್ರು. ಒಂದು ದಿವಸ ಅವರು ಸೈಕಲಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಹೃದಯಾಪಘಾತ ಆಗಿದೆ. ಸೈಕಲ್ನ ಪಕ್ಕದಲ್ಲಿ ನಿಲ್ಲಿಸಿ ಕೂತು ಚೇತರಿಸ್ಕೊಂಡು ಮತ್ತೆ ಸೈಕಲ್ ಹೊಡ್ಕೊಂಡು ಅವ್ರು ಆಫೀಸ್ಗೆ ಹೋಗಿದ್ದಾರೆ. ಅವ್ರ ಹೆಸರು ನನಗೆ ಜ್ಞಾಪಕ ಇಲ್ಲ, ಅನ್ಫಾರ್ಚುನೇಟ್ಲಿ. ನೋಡಿ, ಇದು ಬಹಳ ಒಂದು ಒಳ್ಳೆ ಉದಾಹರಣೆ ಕೊಟ್ಟರೆ ನೀವು. ಅಂದರೆ ಅಫ್ಕೋರ್ಸ್ ಡಾಕ್ಟರ್ಸ್ಗಳು ಬಳಸಬೇಡಿ ಅಂತಂದಾಗ ಬಳಸಬಾರ್ದು, ನಿಜ. ಈಗ ಅವ್ರಿಗೆ ಏನೋ ಒಂದು ಸಾವಕಾಶ ಹೋಗ್ತೀನಲ್ಲ, ನಾನು ಸಾವಕಾಶವಾಗಿ ಸೈಕಲ್ ಮೇಲೆ ಹೋದ್ರೆ ಆಯ್ತು ಅಂತ ಹೋಗಿರ್ಬೇಕು ಕಾಣಿಸುತ್ತೆ. ಹೀಗೂ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ನಾವು ಏನಾದರೂ ಒಂದು ಸಮಸ್ಯೆ ಇದ್ದಾಗ ಡಾಕ್ಟರ್ ಸಲಹೆ ತಗೊಂಡು ಆ ಹೆಜ್ಜೆ ಇಡಬೇಕು, ಮುಂಜಾಗ್ರತೆ ಇಟ್ಕೊಳ್ಬೇಕು. ಖಂಡಿತ ಮುಂಜಾಗ್ರತೆ ತಗೊಳ್ಳೇಬೇಕು. ಹೌದು. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು ಶೈಲೇಶ್ ಅವರೇ. ತುಂಬ ಧನ್ಯವಾದ ನಿಮ್ಮ ಹತ್ರ ಮಾತಾಡಿದ್ದು. ಮತ್ತೆ ಇದೇ ಥರ ಸೈಕಲಲ್ಲೇ ಭೇಟಿ ಆಗೋಣ. ಅದು ಭಾರಿ ಒಳ್ಳೆಯದಾಯಿತು. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು
ಜಾಂಪಣ್ಣ ಆಶಿಹಾಳ್.